ಬುದ್ಧಿವಂತ ಈ ಹಗರಣ ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಸಂಚು, ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಸಂಚು. ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನೋಂಥ ಮಾಹಿತಿ ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂತೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ಯಾರಿಗೆ? ಎಮ್ ಡಿ ಪದ್ಮನಾಭ್ಗೆ. ಅದರ ನಂತರದ ಬೆಳವಣಿಗೆಗಳು ಎಮ್ ಜಿ ರಸ್ತೆ ಬ್ರಾಂಚಿಗೆ, ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ RBL ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು, ಇದೆಲ್ಲ ಒಂದು ಸಂಚಿನ ಭಾಗ. ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ, ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಅವರು ಹೊರಗೆ ತರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಮುಚ್ಚಾಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ಇದೇನು ವಾಪಸ್ ಬರೋಕ್ಕೋಸ್ಕರ ಮಾಡಿದ ಪ್ಲಾನ್ ಅಲ್ಲ, ಇದು ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಪ್ಲಾನು. ಸಿಸ್ಟಮೆಟಿಕ್ಕಾಗಿ ಪ್ಲಾನ್ ಮಾಡಿದ್ರು. ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು. ಇಲ್ಲದೇ ಪ್ರಕರಣ ಹೊರಗಡೆ ಬರ್ತಿರಲಿಲ್ಲ. ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಬೇಕಾದ ರೀತಿಯ ಪ್ಲಾನ್ ಮಾಡಿಕೊಂಡು ಯೋಜನೆ ಮಾಡಿಕೊಂಡೇ ಹಗರಣ ನಡೆಸಿರೋದು. ಈ ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಈ ಹಗರಣವನ್ನು ಸಮಗ್ರವಾಗಿ ತನಿಖೆ ನಡೆಸುವಂಥ ಇಚ್ಛೆ SITಗಿಲ್ಲ. ದೊಡ್ಡ ದೊಡ್ಡವರು ಇರೋ ಕಾರಣಕ್ಕೋಸ್ಕರನೇ ಇದು ಸಮಗ್ರ ತನಿಖೆ ಎರಡೆರಡು ಏಜೆನ್ಸಿ ಮಾಡೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯೂ ಇದೆ. ಇಷ್ಟೊತ್ತಿಗಾಗಲೇ ರಾಜ್ಯ ಸರ್ಕಾರ ತನ್ನ ಸಮಗ್ರ ದಾಖಲೆಗಳ ಜೊತೆಗೆ ಅರೆಸ್ಟ್ ಮಾಡಿದವ್ರನ್ನೂ ಸೇರಿಸಿ CBI ವಶಕ್ಕೆ ಒಪ್ಪಿಸಬೇಕಾಗಿದೆ. ಯಾರ್ಯಾರನ್ನು ಬಂಧಿಸಿದ್ದಾರೆ ಅವ್ರನ್ನೂ ಸೇರಿಸಿ ಸಮಗ್ರ ದಾಖಲೆಯ ಜೊತೆಗೆ CBI ವಶಕ್ಕೆ ಒಪ್ಪಿಸಬೇಕಾಗಿತ್ತು. ಒಪ್ಪಿಸುವ ಕೆಲಸನೂ ಮಾಡಿದ. ಬದಲಿಗೆ ವಿಷಯಾಂತರ ಮಾಡೋಕ್ಕೆ ಏನು ಬೇಕು ಆ ಪ್ರಯತ್ನನೇ ಅವ್ರು ಮಾಡ್ತಿದ್ದಾರೆ. ದೊಡ್ಡ ತಲೆಗಳ ರಕ್ಷಣೆ ಮಾಡೋಕ್ಕೆ ಏನು ಬೇಕು ಆ ಪ್ರಯತ್ನನೇ ಮಾಡ್ತಿದ್ದಾರೆ. ವಿಷಯಾಂತರ ಮಾಡೋಕ್ಕೆ ದೊಡ್ಡವರ ನನಗದ್ರ ಬಗ್ಗೆ ನೀವು ಆಡಿಯೋ ಈಗ ಹೇಳಿದ್ರಿ, ಇದು ಒಂದು ಪೂರಕ ಸಾಕ್ಷಿ ಅಂತ ಪರಿಗಣಿಸ್ಬೋದು. ಈ ಲೂಟಿ ಹೊಡೆಯೋಕ್ಕೆ ಮಾಡಿರುವ ಪ್ರಯತ್ನದ ಒಂದು ಪೂರಕ ಸಾಕ್ಷಿ ಅಂತ ಈ ಆಡಿಯೋವನ್ನು ನಾವು ಪರಿಗಣಿಸ್ಬೋದು. ಆಡಿಯೋದ ಹಿನ್ನೆಲೆ ಮುನ್ನೆಲೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ತನಿಖೆ ಆಮೇಲೆ ಮೊದಲು ನೀವು ರಾಜೀನಾಮೆ ಕೊಡಿ, ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು, ಅದು ನಮ್ಮ ಆಗ್ರಹ ಇದೆ. ಮತ್ತು ಕೆಂಪಣ್ಣ ಆಯೋಗ ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ರೀಡು ಪ್ರಕರಣ ಥರ ಈ ಪ್ರಕರಣವು ಮುಚ್ಚಿ ಹೋಗಬಾರ್ದು, ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂಥ ಯೋಜನೆ. ಆ ಕಾರಣಕ್ಕೋಸ್ಕರನೇ ಕಡತಗಳೇ ನಾಪತ್ತೆ ಆಗಿರೋದು. ಕಡತಗಳೇ ನಾಪತ್ತೆ. ಯಾಕೆಂದರೆ ಪ್ರಭಾವಿಗಳ ಇದ್ರ ಹಿನ್ನೆಲೆ ಇರೋ ಕಾರಣಕ್ಕೋಸ್ಕರ ಕಡತಗಳೇ ನಾಪತ್ತೆ. ಹೆಲಿಕಾಪ್ಟರಿಂದ ತಂದ ಕಡತಗಳೆಷ್ಟು? ಮೈಸೂರಿನಿಂದ ಬೈತಿ ಸುರೇಶ್ ಹೆಲಿಕಾಪ್ಟರಲ್ಲಿ ತಂದಂಥ ಕಡತಗಳೆಷ್ಟು? ಅದನ್ನ ದಾಖಲೆ ಎಷ್ಟು ಮಾಡಿದ್ದೀರಾ? ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ? ಸ್ಕ್ಯಾನಿಂಗ್ ಮಾಡಿ ಆ ಕಡತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದೆಯಾ? ಎಲ್ಲಿಗೋಯ್ತು ಕಡತಗಳು? ಎಲ್ಲಿಗೋಯ್ತು ಕಡತಗಳು? ಯಾರೋ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಇದನ್ನು ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ? ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಅಧಿಕಾರಿಗಳು? ಹಾಗಾಗಿ ಮುಖ್ಯಮಂತ್ರಿಗಳೇ, ನಿಮ್ಮ 13 ಅಫಿಡವಿಟ್ಟು ಚುನಾವಣೆಗೆ ಸಲ್ಲಿಸಿದಂಥ ಒಮ್ಮೆ ತೆಗೆದು ಓದಿ. 18 ಅಫಿಡವಿಟ್ ಓದಿ. 2010ರಲ್ಲೇ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನು ಯಾಕೆ ಕಾಣಿಸ್ಲಿಲ್ಲ? ಈ ಕಾರಣಕ್ಕೆ ರಾಜೀನಾಮೆ ಕೊಡಿ. ಇನ್ನು ಉಳಿದಿದ್ದ ಕತೆ ಆಮೇಲೆ ಹೇಳೋಣ, ಉಳಿದಿದ್ದ ಚರ್ಚೆ ಆಮೇಲೆ ಮಾಡೋಣ. ಈ ಸುಳ್ಳು ಅಫಿಡವಿಟ್ ಕೊಟ್ಟಿರೋ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ. ಸುಳ್ಳು ಅಫಿಡವಿಟ್ಟು ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡವಿಟ್ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದಿರುವಂಥ ಅಫಿಡವಿಟ್. ಹಾಗಾಗಿ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸ್ತೇನೆ. ಕೋರಿಕೆಗಳೇನಿದ್ದಾವೆ ಅನುಮಾನ ಹುಟ್ಟುತ್ತಾ ಇದೆ. ನಾವು ಒತ್ತಡ ಹಾಕುವವರೆಗೂ ಎಲ್ಲಿ ನೆಕ್ಕುಂಟಿ ನಾಗರಾಜನ್ನ ಸಂಬಂಧ ಇದೆ ಅಂತ ಒಪ್ಪಳಕ್ಕೆ ತಯಾರಿರಲಿಲ್ಲ. ನಾವು ಒತ್ತಡ ಹಾಕುವವರೆಗೂ ನಾಗೇಂದ್ರಗೂ ಒಂದು ನೋಟಿಸ್ ಸಹಿತ ಕೊಡಲ್ಲ. ಅಂದರೆ ಅದರ ಅರ್ಥ ಏನು? ನಾವು ಒತ್ತಡ ಹಾಕುವವರೆಗೂ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋಕ್ಕೂ ತಯಾರಿರಲಿಲ್ಲ ಮುಖ್ಯಮಂತ್ರಿ. ಇದು ಹಿಂಗಾಗಿದೆ ಸರ್ಕಾರದಲ್ಲಿ ಸ್ಥಿತಿ. ಅಂದರೆ ನಾನು ಕಳ್ಳ ನೀನು ಕಳ್ಳ, ನೀನು ಸುಮ್ಮನಿದ್ಬಿಡು ನಾನು ಸುಮ್ಮನಿದ್ಬಿಡು ಅನ್ನುವಂಥ ಮಾನಸಿಕತೆಗೆ
ಬಂದಂಥ ಪರಿಸ್ಥಿತಿ ಇದೆ. ನೋಡಿ, ಎರಡೇ ಮೂಢ ಹಗರಣ. ಮೂಢ ಹಗರಣದಲ್ಲಿ ಸುತ್ತಕೊಂಡಿರೋದು ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಲೆಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಒಂದ್ಸರಿ ನೋಟಿಫಿಕೇಶನ್ ಆದ ಜಮೀನನ್ನು ಕೊಂಡ್ಕೊಳಕ್ಕೆ ಬರುತ್ತಾ? ನೋಟಿಫಿಕೇಶನ್ ಆಗಿ ಮೂಢ ನ್ಯಾಯಾಲಯಕ್ಕೆ ದುಡ್ಡು ಕಟ್ಟಿದೆ, ಕೋರ್ಟಿಗೆ ದುಡ್ಡು ಕಟ್ಟಿದೆ, ಕೊಂಡ್ಕೊಳಕ್ಕೆ ಬರುತ್ತಾ? ನಿಮ್ಮ ಭಾವೈದ ಕೊಂಡ್ಕೊಂಡಿದ್ದು ಅಪರಾಧ ಅಲ್ವಾ? ಅಲ್ಲಿಂದಲೇ ಶುರುವಾಗಿದೆ. ಯಾರ ಪ್ರಭಾವದ ಮೇಲೆ ನಿಮ್ಮ ಭಾವೈದ ಕೊಂಡ್ಕೊಂಡ? ಯಾರ ಪ್ರಭಾವದ ಕಾರಣಕ್ಕೆ 98ರಲ್ಲಿ ಇದನ್ನು ಡಿನೋಟಿಫಿಕೇಶನ್ ಮಾಡಿದ್ರು? ಏನು ಕಾರಣ ಡಿನೋಟಿಫಿಕೇಶನ್? ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀರಿ ದುಡ್ಡನ್ನು, ಕೋರ್ಟಿಗೆ ಸಬ್ಮಿಟ್ ಮಾಡಿದ ಮೇಲೆ ಡಿನೋಟಿಫಿಕೇಶನ್ ಯಾಕೆ ಮಾಡಿದ್ರು? ಅದರಲ್ಲೂ ಸಿದ್ದರಾಮಯ್ಯನವ್ರ ಪ್ರಭಾವ ಇತ್ತು. 98ರಲ್ಲಿ ಡಿನೋಟಿಫಿಕೇಶನ್ ಮಾಡೋದ್ರಲ್ಲೂ ಸಿದ್ದರಾಮಯ್ಯನವ್ರ ಪ್ರಭಾವ ಇದೆ, ಕೊಂಡ್ಕೊಳ್ಳೋದ್ರಲ್ಲೂ ಪ್ರಭಾವ ಇದೆ. ಮುಂದುವರೆದು ಲ್ಯಾಂಡನ್ನು ಕನ್ವರ್ಷನ್ ಮಾಡ್ತಾರಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಡೆವಲಪ್ ಆಗಿರುವ ಲ್ಯಾಂಡು, ಸೈಟ್ ನಿವೇಶನ ಹಂಚಿಕೆ ಆಗಿರುವ ಲ್ಯಾಂಡನ್ನು ಕೃಷಿ ಭೂಮಿ ಅಂತ ಹೇಗೆ ಪರಿಗಣಿಸ್ತೀವಿ? ಕೃಷಿ ಭೂಮಿಯನ್ನು ಡೆವಲಪ್ ಆದಮೇಲೆ ನೀವು ಕನ್ವರ್ಷನ್ ಮಾಡಲಿಕ್ಕೆ ಹೇಗೆ ಬರುತ್ತೆ? ಹೇಗೆ ಕನ್ವರ್ಷನ್ ಮಾಡಲಿಕ್ಕೆ ಬರುತ್ತೆ? ಹಂಗಾರೆ ಆ ಬಡಾವಣೆ ಡೆವಲಪ್ ಆಗಿದ್ದು ಯಾವಾಗ? ಅಭಿವೃದ್ಧಿ ಪಡಿಸಿದ್ದು ಯಾವಾಗ? ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಅಭಿವೃದ್ಧಿ ಪಡಿಸೋದು ತಪ್ಪಾಗತ್ತೆ, ಅಥವಾ ಅಭಿವೃದ್ಧಿ ಪಡಿಸಿದ ಮೇಲೆ ಡಿನೋಟಿಫಿಕೇಶನ್ ಮಾಡೋದು ತಪ್ಪಾಗುತ್ತೆ. ನಿರಂತರವಾಗಿ ಈ ಎಲ್ಲ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ ಒಂದಲ್ಲ ಒಂದು ಜವಾಬ್ದಾರಿಗಳಲ್ಲಿ ಇದ್ದೇ ಇದ್ದರು. ಅಂದರೆ ಪ್ರಭಾವ ಬೀರುವ ಸ್ಥಾನದಲ್ಲೇ ಇದ್ದರು. ಪ್ರಭಾವ ಬೀರುವ ಸ್ಥಾನದಲ್ಲೇ ಅವರು ಅದೇ ಜಾಗದಲ್ಲಿ ಇದ್ದರು. ಮಜಾ ಅಂದರೆ ಇವರ ಭಾವೈದ ಇವ್ರ ಪತ್ನಿ ಪಾರ್ವತಮ್ಮ ಅವರಿಗೆ ಕುಂಕುಮಕ್ಕೆ ಅಂತ ಕೊಡ್ತಾನೆ. 13ರ ವಿಧಾನಸಭಾ ಚುನಾವಣಾ ಅಫಿಡವಿಟ್ನಲ್ಲಿ ಅದನ್ನು ಕಾಣಿಸೋದೇ ಇಲ್ಲ. ಅಂದರೆ ಕಾಣದಂತೆ, ಸಿದ್ದರಾಮಯ್ಯನವರಿಗೆ ಕಾಣದಂತೆ ಕುಂಕುಮ ಕೊಟ್ಟು ಕುಂಕುಮಕ್ಕೆ ದಾನಪತ್ರವಾಗಿ ಕೊಟ್ರ. ಅಫಿಡವಿಟಲ್ಲಿ ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೌದೋ ಅಲ್ವೋ? ಮಾನ್ಯ ಸಿದ್ದರಾಮಯ್ಯನವರೇ, ಸುಳ್ಳು ಅಫಿಡವಿಟ್ ಕೊಡೋದು ಅಪರಾಧ ಹೌದೋ ಅಲ್ಲವೋ? ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಏನು? ಯುವರ್ ಲಾ ಗ್ರಾಜ್ಯುಯೇಟ್, ನೀವು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿದ್ರಿ, ಸುಳ್ಳು ಅಫಿಡವಿಟ್ಗೆ ಶಿಕ್ಷೆ ಇದೆಯೋ ಇಲ್ವೋ? ನೀವು 13ರ ವಿಧಾನಸಭಾ ಚುನಾವಣೆ ಅಫಿಡವಿಟ್ನಲ್ಲಿ ನಿಮ್ಮ ಪತ್ನಿಗೆ ದಾನ ರೂಪದಲ್ಲಿ ಬಂದಂಥ ಈ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಮೀನನ್ನು ಯಾಕೆ ಅಫಿಡವಿಟಲ್ಲಿ ಕಾಣಿಸಿಲ್ಲ? ಇನ್ನೂ ಮಜಾ ಅಂದರೆ 2018ರಲ್ಲಿ ಈ ಆಸ್ತಿಯ ಬೆಲೆ 25 ಲಕ್ಷ, 2023ರ ಅಫಿಡವಿಟ್ಗೆ 8 ಕೋಟಿ ಚಿಲ್ಲರೆ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡಿದ್ದು ಸಾರ್ವಜನಿಕ ರೂಪದಲ್ಲಿ 60 ಕೋಟಿ ರೂಪಾಯಿ ಕೊಡ್ರಿ, ನನ್ನ ಸೈಟ್ ವಾಪಸ್ ತಗೊಳ್ರಿ. ಯು ಆರ್ ಚೀಫ್ ಮಿನಿಸ್ಟರ್, ನೀವು ರಾಜ್ಯದ ಮುಖ್ಯಮಂತ್ರಿ. ರಾಜ್ಯದಲ್ಲಿರುವಂಥ ಎಲ್ಲ ರೈತರಿಗೂ ಇದೇ ನ್ಯಾಯ ಕೊಡಿ. ನೀವು ಈಗೇನು ನೀವು ಹೇಳ್ತಾ ಇದ್ದೀರಲ್ಲ, ಇದೇ ನ್ಯಾಯ ಕೊಡಿ. ಅಂದರೆ 18ರಲ್ಲಿ 25 ಲಕ್ಷದ ಬೆಲೆ ಬಾಳುವ ನಿವೇಶನ ನಿಮ್ಮ ಅಫಿಡವಿಟಲ್ಲಿ ಕಾಣಿಸ್ಕೊಂಡಿರೋದು, ಅದು 23 ಬರೋತ್ತಿಗೆ 8 ಕೋಟಿ ಚಿಲ್ಲರೆ ಆಗುತ್ತೆ. ಈಗ 60 ಕೋಟಿ ಅಂತ ಕೇಳ್ತಾ ಇದ್ದೀರಿ. ನೀವು ನ್ಯಾಯ ಕೊಡೋ ಜಾಗದಲ್ಲಿದ್ದೀರಿ, ಅನ್ಯಾಯ ಮಾಡೋ ಜಾಗದಲ್ಲಿಲ್ಲ, ಮೋಸ ಮಾಡೋ ಜಾಗದಲ್ಲಿಲ್ಲ. ಇದೆಲ್ಲವನ್ನು ನೋಡಿದಾಗ ನಿನ್ನೆ ಅವರು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ 2 ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಲ್ಲಿವೆ. ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ, ಚಂದ್ರಶೇಖರ ಆತ್ಮಹತ್ಯೆ, ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರೋದು, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಲಿಲ್ಲ. ಇವತ್ತು ನೋಡಿ
ನನಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನು ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ. ನಾವು ಮೊದಲ ದಿನದಿಂದಲೇ ಆರೋಪ ಮಾಡಿದ್ವಿ, ನೆಕ್ಕುಂಟಿ ನಾಗರಾಜ್ ಮತ್ತು ಕಾಂಗ್ರೆಸ್ನ ನಡುವಿನ ಗಳಸ್ಯ ಕಂಠ್ಯಸ್ಥ ಸಂಬಂಧ, ಅದು ಮುಖ್ಯಮಂತ್ರಿಗಳ ಬಗ್ಗೆ ಜೊತೆಗೆ ಸಂಬಂಧ ಇರ್ಬೋದು, ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧ ಇರ್ಬೋದು, ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಸಂಬಂಧ ಇರ್ಬೋದು. ಇದನ್ನು ಮೊದಲ ದಿನದಿಂದ ಹೇಳಿದ್ವಿ. ಮೊದಲ ದಿನದಿಂದ ಈ ಹಣ ತೆಲಂಗಾಣ ಚುನಾವಣೆ ಬಳಕೆಯಾಗಿದೆ, ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆ ಬಳಕೆಯಾಗಿದೆ ಅನ್ನೋ ಆರೋಪ ಮಾಡಿದ್ವಿ. ಆರೋಪಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇ ಕೆಲವು ಬೆಳವಣಿಗೆಗಳು ಕಂಡು ಬಂದಿದ್ದಾವೆ. ಇಲ್ಲ ಅಂದರೆ ಯಾಕೆ ಇದುವರೆಗೂ ಹಣ ರಿಕವರಿ ಮಾಡಲಿಲ್ಲ, ಎಲ್ಲೆಲ್ಲಿ ಹೋಗಿದೆ, ಅವ್ರನ್ನ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಆ ಬೇನಾಮಿ ಖಾತೆದಾರರು ಯಾರ್ಯಾರು, ಹಣ ಎಲ್ಲೋಯ್ತು, ಹಣ ಎಲ್ಲಿ ಹೋಯ್ತು ಅಂದಿದ್ರೆ ಕೇಸಿಗೆ ಬಲ ಇಲ್ಲ ಬರ್ತದೆ. ಮತ್ತು ಇದರಲ್ಲಿ ಪಾತ್ರ ನಾಗೇಂದ್ರ ಅವ್ರದ್ದು ಇದೆ ಅಂತ ಆರೋಪದಿಂದಲೇ ಆರೋಪ ಮಾಡಿದ್ವಿ. ನಾಗೇಂದ್ರ ಅವರು ಇವತ್ತೊಂದು ಬಂದಿಲ್ಲ, ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ನಾವು ಕಳೆದ ವಾರ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡು FIR ಹಾಕಿಲ್ಲ ಅವ್ರ ಮೇಲೆ, ಅವ್ರಿಗೇನು ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿನೂ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಬದಲಿಗೆ ಕೇಳಿದ್ದಾರೆ. ಅಂದರೆ SIT ಕೂಡ ಸಾರ್ವಜನಿಕವಾಗಿ ನಿರ್ಮಾಣ ಆಗುವ ಒತ್ತಡಕ್ಕನುಗುಣವಾಗಿ ಕೆಲಸ ಮಾಡ್ತಾ ಇದೆಯಾ? ನೆಕ್ಕುಂಟಿ ನಾಗರಾಜ್ ಜೊತೆಗೆ ಸಂಬಂಧ ಇದೆ ಅಂತ ನಾವು ಫೋಟೋ ಜಾಹೀರುಪಡಿಸಿದ ಮೇಲೆ, ಫೋಟೋನ ಎಕ್ಸಿಬಿಟ್ ಮಾಡಿದ ಮೇಲೆ ಆಮೇಲೆ ಅವನನ್ನು ಅರೆಸ್ಟ್ ಮಾಡೋದು. ಈಗ ಇನ್ನೂ ನೀವು ನೋಟಿಸ್ ಕೊಟ್ಟಿಲ್ಲ, ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ ಮೇಲೆ ಆ ಬಸವರಾಜ್ ದದ್ದಲ್ಗೂ ನಾಗೇಂದ್ರ ಅವ್ರದ್ದು ನೋಟಿಸ್ ಇವತ್ತು ಕೊಟ್ಟಿದ್ದಾರೆ. ನನಗೇನಲ್ಲ, ಹಣ ಎಲ್ಲೋಯ್ತು, ಯಾಕೆ ರಿಕವರಿ ಮಾಡಿಲ್ಲ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕೆ ಇನ್ನೆಷ್ಟು ತಿಂಗಳಿದೆ. ಅವನ ಮೇಲೆ ಹಾಕೊಂಡಿದ್ದಾರೆ. ನಿಮ್ಮ 40 ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯಿತು. ನಿಮ್ಮ 40 ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ 40 ವರ್ಷದ ಅನುಭವ ಇದೆ. ನಾನು ಅದಕ್ಕೆ ಆಗ್ರಹಿಸ್ತೇನೆ, ಒಂದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ರೆಡ್ ಹ್ಯಾಂಡಾಗಿ ಸಿಗಾಕೊಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ನೈತಿಕ ಹೊಣೆ ನೀವು ಹೊರಲೇಬೇಕು. ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ, ಕಾನೂನಾತ್ಮಕ ಪ್ರಕ್ರಿಯೆಗಳಾಗೋದು, ತನಿಖೆ ವರದಿ ಬರೋದು ಅದು ನಂತರದ ವಿಷಯ. ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ. ನಾನು ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ, LK ಅಡ್ವಾಣಿಯವರು ಸಂಸದರಾಗಿದ್ದರು, ಅವರು ಮಂತ್ರಿ ಆಗಿರಲಿಲ್ಲ, ಸಂಸದರಾಗಿದ್ದರು. ಒಂದು ಡೈರಿಯಲ್ಲಿ, ಹವಾಲಾ ಡೈರಿ ಪ್ರಕರಣದಲ್ಲಿ LKA ಅಂತ ಮಾತ್ರ ಇತ್ತು, LK ಅಡ್ವಾಣಿ ಅಂತ ಇರಲಿಲ್ಲ. ಕೆಲವರು LKA ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು. ಆ ಕ್ಷಣದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದರು, ನಾನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದರು. ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ. ಅದು ಮೌಲ್ಯವನ್ನು ಎತ್ತಿ ಹಿಡಿತಕ್ಕಂಥದ್ದು. ನೀವು ಮಾಡೋದು ಬಂಡತನ. ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ, ದಾಖಲೆಗಳು ಸ್ಪಷ್ಟವಾಗಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ರು ಕೂಡ ಬಂಡತನದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ಬಂಡತನದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ನೀವು ಪಾರದರ್ಶಕವಾಗಿಯೂ ನಡ್ಕೊಂಡಿಲ್ಲ, ಪ್ರಾಮಾಣಿಕವಾಗಿಯೂ ನಡ್ಕೊಂಡಿಲ್ಲ. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆಗೋವರೆಗೂ ನೀವು ಅಪರಾಧಿಯೇ. ನೀವು ರಾಜೀನಾಮೆ ಕೊಡಬೇಕು. ಇನ್ನು ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ. ಅರ್ಕಾವತಿ ಪ್ರಕರಣದ ರಿವ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಟೇಬಲ್ ಮಾಡಿ ವರದಿನ.
ನೇಮಕ ಮಾಡಿದ ಆಯೋಗ, ಮಾನ್ಯ ಸಿದ್ದರಾಮಯ್ಯನವರೇ ನೇಮಕ ಮಾಡಿದ ಆಯೋಗ. ಅದು ವರದಿ ಕೊಟ್ಟಿದೆ, ಟೇಬಲ್ ಮಾಡಿ. ಯಾಕೆ ಟೇಬಲ್ ಮಾಡಿಲ್ಲ? ಅದನ್ನು ಟೇಬಲ್ ಮಾಡಿ. ಇದು ಕೂಡ ಇನ್ನೊಂದು ನೀರು ಪ್ರಕರಣ ಥರ ಆಗಬಾರ್ದು. ಗ್ಲೌಸ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಇಲ್ದಲೇ ತಿಂದವನು CC ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ, ಫಿಂಗರ್ ಪ್ರಿಂಟ್ ಇಲ್ಲ, ಮುಖ ಮುಚ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಯ್ತು ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಡ್ತಿರೋದು. ಈ ಜಮೀನಿನ ಖರೀದಿ, ಈ ಜಮೀನಿನ ಡಿನೋಟಿಫಿಕೇಶನ್ನು, ಈ ಜಮೀನಿನ ದಾನಪತ್ರ, ಈ ಜಮೀನಿಗೆ ಸಂಬಂಧಪಟ್ಟಂತೆ 13, 18, 23ರ ಇವರು ಚುನಾವಣಾ ಅಫಿಡವಿಟ್ನಲ್ಲಿ ಸತ್ಯವನ್ನು ಮರೆಮಾಚಿರೋದು. ಇದೆಲ್ಲದರ ಕಾರಣಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು. ಖರೀದಿಯಿಂದ ಹಿಡಿದು ಅಫಿಡವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ, ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ. ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿಮ್ಮ ರಾಜೀನಾಮೆಯೇ ಪರಿಹಾರ. ನಂತರದ್ದು ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇನ್ನೆಷ್ಟು ಕೋಟಿ ಹಗರಣಗಳು ನಡೆದಿದೆ, ಎಷ್ಟು ನಿವೇಶನಗಳು ಈ ರೀತಿ ಪರಭಾರಿ ಆಗಿದ್ದಾವೆ, ಇಡೀ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳೆಷ್ಟು, ಇದೆಲ್ಲದರ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿ. ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.